ಇನ್ನು ಶಾಸಕ ವಿಜಯಾನಂದ ಕಶ್ಯಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಏನಂತ ಹೇಳಿದ್ರೆ, ಶಾಸಕರಿಂದ ಟ್ರೆಂಡಿಂಗ್ ನಡೀತಾ ಇದೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್.ಕೆ. ಪಾಟೀಲ್ ಗದಗದಲ್ಲಿ ಇದೀಗ ತಿರುಗೇಟನ್ನು ನೀಡಿದ್ದಾರೆ ಶಾಸಕರಾದಂತಹ ವಿಜಯಾನಂದ ಕಶ್ಯಪ್ಪನವರಿಗೆ. ಒಂದ್ ಕಡೆಯಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. DKಶಿಗಿಂತ ನನಗೆ ಶಾಸಕರ ಬೆಂಬಲ ಇದೆ ಅಂತೇಳಿ. ಮತ್ತೊಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇರೋದು ಅಂತ ಹೇಳಿದ್ರೆ, ಶಾಸಕರ ಖರೀದಿ ಆರೋಪಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಹೋಗೋದಾದ್ರೆ ಶಾಸಕರನ್ನ ಟ್ರೇಡ್ ಮಾಡಲಾಗ್ತಾ ಇದೆ, ಟ್ರೇಡಿಂಗ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತ ಸಂದರ್ಭದಲ್ಲಿ ವಿಜಯಾನಂದ ಕಾಶ್ಯಪ್ಪನವರು ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗೆಯೇ ಇವರ ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ಕಾಶ್ಯಪ್ಪನವರ ಹೇಳಿಕೆಯನ್ನು ಗಮನಿಸಿದ್ದೇನೆ, ರಾಜಕೀಯ ಬೆಳವಣಿಗೆ ಬಗ್ಗೆ ಹೇಳಿದ್ದಾರೆ, ಶಾಸಕರ ಟ್ರೇಡಿಂಗ್ ನಡೆಯುತ್ತೆ, ಆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಟ್ರೇಡಿಂಗ್ ನಡೀತಿಲ್ಲ ಅಂತ ಹೇಳಿದರೆ ಖರೀದಿ ಪ್ರಕ್ರಿಯೆ ಏನಾದರೂ ಆಗ್ತಾ ಇದೆ ಅನ್ನುವಂಥದ್ದಾಗಿ ಒಂದಷ್ಟು ಅನುಮಾನಗಳಿತ್ತು. ಈ ರೀತಿ ಯಾವುದೇ ಅವಕಾಶ ಇಲ್ಲ, ಸರ್ಕಾರ 5 ವರ್ಷ ಭದ್ರವಾಗಿರುತ್ತೆ. ಇನ್ನು ಸಿದ್ದರಾಮಯ್ಯ, DKಶಿ ಬೆಂಬಲಿತ ಶಾಸಕರಿಂದ ಟ್ರೇಡಿಂಗ್ ಬಗ್ಗೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನು ಎಚ್.ಕೆ. ಪಾಟೀಲ್ ಮಾಡಿದ್ದಾರೆ. ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಯಿಂದ ಸೋಮಾರಿತನ ಎಂಬ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಕೂಡ ಇವರು ಖಾರವಾಗಿ ಪ್ರತಿಕ್ರಿಯೆ ಕೂಡ ನೀಡಿರುವಂಥದ್ದು. ಈ ಹಿಂದೆ ರಂಭಾಪುರಿ ಶ್ರೀಗಳು ಹೇಳಿರ್ತಾರೆ, ಗ್ಯಾರಂಟಿ ಯೋಜನೆಯಿಂದಾಗೇ, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯಿಂದಾಗಿ ಜನರಲ್ಲಿ ಸೋಮಾರಿತನ ಆಗ್ತಾ ಇದೆ, ಜನರು ಸೋಮಾರಿಗಳಾಗ್ತಾ ಇದ್ದಾರೆ ಅಂತ. ಸೊ ಈ ಹೇಳಿಕೆಗೂ ಕೂಡ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಗದಗದಲ್ಲಿ ಎಚ್.ಕೆ. ಪಾಟೀಲ್ ಅವರು. ಕಾಶ್ಯಪ್ಪನವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನ ನಾನು ಪತ್ರಿಕೆಯಲ್ಲಿ ನೋಡಿದೆ. ರಾಜಕೀಯ ಈ ರೀತಿ ಬೆಳವಣಿಗೆಗಳಾಗುವಾಗ ಸಹಜವಾಗಿ ಕಾಶ್ಯಪ್ಪನವರು ಈ ಒಂದು ಶಾಸಕರ ಟ್ರೇಡಿಂಗ್ ಅಂತ ಏನು ನಡೀತಿರ್ತಾವೋ ಅದ್ರ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ನನಗೇನು ಅನ್ನಿಸ್ತಾ ಇಲ್ಲ, ಅದು ನಡೆಯೋದಕ್ಕೆ ಅವಕಾಶವೂ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಭದ್ರವಾಗಿರ್ತದೆ. ಅಲ್ಲ, ವಾಸ್ತವಾಂಶ ಏನದ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವೆಲ್ಲ ಇಮ್ಯಾಜಿನರಿ ಥಿಂಗ್ಸ್, ಕನಸಿನ ಗೋಪುರಗಳು, ಯಾಕೆ ಅವನು ಮಾತಾಡಿದ್ರೆ ಏನು ಉಪಯೋಗ? ಮಾಧ್ಯಮದಲ್ಲಿ ಅನವಶ್ಯಕ ಏನೇನೋ ಸೃಷ್ಟಿ ಅಂಥೇಳಿ ಆಗತ್ತೆ. ನಾಳೆ ನೀವು ನಿಮ್ಮ ಜೊತೆಗೆ ಮಾತಾಡಿದ್ರೆ ನಮಗೆ ಎಲ್ಲರಿಗೂ ಜನ ಮೆಚ್ಚೋದಿಲ್ಲ. ಆದ್ದರಿಂದ ಕಾಶ್ಯಪ್ಪನವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನ ನಾನು ಪತ್ರಿಕೆಯಲ್ಲಿ ನೋಡಿದೆ. ರಾಜಕೀಯ ಈ ರೀತಿ ಬೆಳವಣಿಗೆಗಳಾಗುವಾಗ ಸಹಜವಾಗಿ ಕಾಶ್ಯಪ್ಪನವರು ಈ ಒಂದು ಶಾಸಕರ ಟ್ರೇಡಿಂಗ್ ಅಂತ ಏನು ನಡೀತಿರ್ತಾವೋ ಅದ್ರ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ದಾರೆ.